ನಿಮ್ಮ ಅಂತರಾತ್ಮ ಎಂದಾದರೂ ನಿಮ್ಮನ್ನು ಕೂಗಿ ಕರೆದಿದೆಯೇ? ನಿಮಗೆ ಗೊತ್ತಿಲ್ಲದ ಯಾವುದೋ ಒಂದು ಗುರಿ, ಒಂದು ಕನಸು ನಿಮ್ಮನ್ನು ಕೈಬೀಸಿ ಕರೆಯುತ್ತಿರುವ ಅನುಭವ ನಿಮಗಾಗಿದೆಯೇ? ಅಂತಹ ಕರೆಯನ್ನು ನೀವು ನಿರ್ಲಕ್ಷಿಸಿದ್ದೀರಾ ಅಥವಾ ಅದನ್ನು ಬೆನ್ನಟ್ಟಿ ಹೋಗುವ ಧೈರ್ಯ ತೋರಿದ್ದೀರಾ? ಇಂದಿನ ಕಥೆ ಕನಸು ಕಾಣುವ ಮತ್ತು ಆ ಕನಸನ್ನು ನನಸು ಮಾಡಿಕೊಳ್ಳಲು ಇಡೀ ಬ್ರಹ್ಮಾಂಡವನ್ನೇ ಎದುರು ಹಾಕಿಕೊಳ್ಳುವ ಛಲವಿರುವ ಪ್ರತಿಯೊಬ್ಬರಿಗೂ ಸೇರಿದ್ದು. ಎಲ್ಲರಿಗೂ ನಮಸ್ಕಾರ. ಪುಸ್ತಕಧಾರೆ ವಾಹಿನಿಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದಿನ ಅಂಚೆ ಬಹಳ ವಿಶೇಷವಾದರು, ಏಕೆಂದರೆ ಇಂದು ನಾವು ಚರ್ಚಿಸಿರುವ ಪುಸ್ತಕ ಸಾಮಾನ್ಯ ಪುಸ್ತಕವಲ್ಲ. ಇದು ಜಗತ್ತಿನಾದ್ಯಂತ ಲಕ್ಷಾಂತರ ಜನರಿಗೆ ದಾರಿದೀಪವಾಗಿರುವ ಪಾಲೋ ಕೊಯೆಲ್ಹೋ ಅವರು ಬರೆದ ದ ಆಲ್ಕೆಮಿಸ್ಟ್. ಈ ಪುಸ್ತಕದಲ್ಲಿರುವ ಹಾಲುಗಳು ಕೇವಲ ಕಥೆಯನ್ನು ಹೇಳುವುದಿಲ್ಲ, ಬದಲಾಗಿ ಅವು ನಮ್ಮ ಆತ್ಮದ ಜೊತೆಗೆ ಮಾತನಾಡುತ್ತವೆ. ಬನ್ನಿ, ಸ್ಯಾಂಟಿಯಾಗೋ ಎಂಬುದರ ಜೊತೆ ನಾವು ಕೂಡ ಈ ಜ್ಞಾನ ಪಯಣವನ್ನು ಆರಂಭಿಸೋಣ. ನಮ್ಮಕ್ಕೆ ಆರಂಭವಾಗುವುದು ಸ್ಪೇನ್ನಿನ ಅಂಡಲೂಸಿಯಾ ಎಂಬ ಸುಂದರ ಪ್ರಾಂತ್ಯದಲ್ಲಿ. ಅಲ್ಲಿ ಸ್ಯಾಂಟಿಯಾಗೋ ಎಂಬ ಹೆಸರಿನ ಒಬ್ಬ ತರುಣನಿದ್ದನು. ಆತ ತಿರುಗಿಗೈ ದಿನವಿಡೀ ತನ್ನ ಕುರಿಗಳ ಹಿಂಡಿನೊಂದಿಗೆ ಬೆಡಗುಡ್ಡಗಳನ್ನು ಅಲೆಯುವುದು, ರಾತ್ರಿಯಾದಾಗ ಯೋಧರು ಪಾಳುಬಿದ್ದ ಜಾಗದಲ್ಲಿ ನಗುವುದು ಅವನ ದಿನಚರಿಯಾಗಿತ್ತು. ಸ್ಯಾಂಟಿಯಾಗೋನಿಗೆ ಓದುವ ಹವ್ಯಾಸಿತ್ತು. ಅವ ಯಾವಾಗಲೂ ತನ್ನ ಜೊತೆಗೆ ಒಂದು ಪುಸ್ತಕವನ್ನು ಇಟ್ಟುಕೊಳ್ಳುತ್ತಿದ್ದನು. ಸ್ಯಾಂಟಿಯಾಗೋನ ಕುಟುಂಬವರು ಅವನು ಪಾರಿಯಾಲಿ ಎಂದು ಬೆಸೆದರು. ಹಾಗಾದರೆ ಸಮಾಜದ ಗೌರವ ಸಿಗುತ್ತೆ ಎಂದು ಅವರ ನಂಬಿಕೆಯಾಗಿತ್ತು. ಆದರೆ ಸ್ಯಾಂಟಿಯಾಗೋಗೆ ಚಿಕ್ಕಂದಿನಿಂದ ಪಂಚನು ಸುರುವ ಆಸೆ ಇತ್ತು. ಒಂದೇ ಊರಿನಲ್ಲಿ ಬಂಧಿಯಾಗಿರುವುದು ಅವನಿಗೆ ಇಷ್ಟವಿರಲಿಲ್ಲ. ಹಾಗಾಗಿ ಅವ ತನ್ನ ಬಳಿ ಹೋಗಿ ತನ್ನ ಆಸೆಯನ್ನು ಹೇಳಿದಾಗ ತಂದೆ ಅವನಿಗೆ ಒಪ್ಪಿಗೆ ನೀಡಿದರು. ಅಂದಿನಿಂದ ಸ್ಯಾಂಟಿಯಾಗೋ ಕುರಿಗಾಹಿಯಾಗಿ ಬದುಕನ್ನು ಸಾಗಿಸುತ್ತಿದ್ದನು. ಒಂದು ದಿನ ಸ್ಯಾಂಟಿಯಾಗೋ ತ ಕುರಿಗಂಗೆ ಒಂದು ಪಳುದ್ದ ಚರ್ಚ್ ಅಂಗಳಕ್ಕೆ ಬಂದನು. ಆ ಚರ್ಚ್ನ ಛಾವಣಿ ಕುಸಿದು ಬಿದ್ದಿತ್ತು ಮತ್ತು ಅಲ್ಲೂ ದೊಡ್ಡ ಸಿಕ್ಕಮೋರ್ ಮರ ಬೆಳೆದಿತ್ತು. ಅಂದು ರಾತ್ರಿ ಅವನು ಅಲಗಿದಾಗ ಅವನಿಗೆ ಒಂದು ಚಿತ್ರವಾಗನಿಸುತ್ತು. ತನ್ನಲ್ಲಿ ಮಗನು ಅವನು ಈ ದೇಶದ ಪಿರಮಿಡ್ಗಳ ಬಳಿಗೆ ಕರ್ಕೊಂಡು ಹೋಗುತ್ತದೆ. ಅಲ್ಲಿ ನಿನಗಾಗಿ ಒಂದು ಗುಪ್ತ ನಿಧಿ ಕಾಯುತ್ತಿದೆ ಎಂದು ಹೇಳಿ ಆ ಮಗು ಮಾಯವಾಗುತ್ತದೆ. ದೇಕಸು ಅವನಿಗೆ ಇರುದಿತ್ತು. ಎಚ್ಚರವಾದಾಗ ಅವನ ಮನಸ್ಸಿನಲ್ಲಿ ಆಶ್ಚರ್ಯ ಮತ್ತು ಗೊಂದಲ ಮಾಡಿತು. ಈ ಕನಸಿನ ಅರ್ಥವೆಂದು ತಿಳಿಯಲು ಸ್ಯಾಂಟಿಯಾಗೋ ಟ್ಯಾರಿಫಾ ಎಂಬ ಪಟ್ಟಣದಲ್ಲಿದ್ದ ಒಬ್ಬ ಜಿಪ್ಸಿ ಮಯ ಬಳಿ ಹೋದನು. ಆಕೆ ಕನಸನ್ನು ಅರ್ಥಿಸುವವಳಾಗಿದ್ದಳು. ಆಕೆಯ ಬಳಿ ತನ್ನ ಕನಸನ್ನು ವಿವರಿಸಿದಾಗ ಆಕೆ ಹೇಳಿದಳು, ನೀ ಈಜಿಪ್ಟ್ ಪಿರಮಿಡ್ಗಳಿಗೆ ಹೋಗಲೇಬೇಕು. ಖಂಡಿತವಾಗಿಯೂ ನಿನಗೆ ನಿಧಿ ಸಿಗುತ್ತದೆ. ಆದರೆ ಆ ನಿಧಿ ಸಿಕ್ಕ ಮೇಲೆ ಅದರಲ್ಲಿ 10ನೇ ಭಾಗವನ್ನು ನನಗೆ ಕಾಕಿಯಾಗಿ ನೀಡಬೇಕು ಎಂದು ಶಕ್ತಿ ಹಾಕಿದಳು. ಸ್ಯಾಂಟಿಯಾಗೋಗೆ ನಮ್ಮ ಸತ್ಯವಾಗಿ ಕಂಡು, ಆದರೂ ಅವನು ಅದನ್ನು ಒಪ್ಪಿಕೊನು. ಅದೇ ಪಟ್ಟಣ ಚೌಕದಲ್ಲಿತ್ತು. ಸ್ಯಾಂಟಿಯಾಗೋ ಒಂದು ಪುಸ್ತಕ ಓದುತ್ತಿದ್ದಾಗ ಒಬ್ಬ ವಿಚಿತ್ರ ವೃದ್ಧ ಅವನ ಬರುತ್ತನು. ಆರಂಭದಲ್ಲಿ ಸ್ಯಾಂಟಿಯಾಗೋಗೆ ಆತನೊಂದಿಗೆ ಮಾತನಾಡಲು ಇಷ್ಟವಿರಲಿಲ್ಲ. ಆದರೆ ಆ ವೃದ್ಧನ ಮಾತುಗಳು ಬಹಳ ನಿಗೂಢವಾಗಿದ್ದವು. ಆ ವೃದ್ಧ ತಾನು ಸಾಲಂ ಎಂಬ ಜಾಗದ ರಾಜ ಮೆಲ್ಕಿಜೆಡೆಕ್ ಎಂದು ಪರಿಚಯಿಸಿಕೊಂಡನು. ಆ ವೃದ್ಧ ಸ್ಯಾಂಟಿಯಾಗೋನ ಜೀವನದ ಬಗ್ಗೆ ತನಗೆ ಎಲ್ಲವೂ ತಿಳಿದಿದೆ ಎಂಬಂತೆ ಮಾತನಾಡಿದನು. ಇಲ್ಲಿ ಆ ವೃದ್ಧ ರಾಜ ಸ್ಯಾಂಟಿಯಾಗೋಗೆ ಒಂದು ಅತ್ಯಮೂಲ್ಯವಾದ ಪಾಠವನ್ನು ಹೇಳುತ್ತಾನೆ. ಅದೇ ಪರ್ಸನಲ್ ಲೆಜೆಂಡ್ ಅಥವಾ ಜೀವನದ ಪರಮಗುರಿ. ಪ್ರತಿಯೊಬ್ಬ ವ್ಯಕ್ತಿ ಹುಡುವಾಗ ಒಂದು ನಿರ್ದಿಷ್ಟ ಗುರಿ ಇರುತ್ತದೆ. ಬಾಲ್ಯದಲ್ಲಿ ನಮಗೆ ಆ ಗುರಿ ಏನೆಂದು ಸ್ಪಷ್ಟವಾಗಿ ತಿಳಿದಿರುತ್ತದೆ. ಆದರೆ ನಾವು ದೊಡ್ಡವರಾಗುತ್ತಿದ್ದಂತೆ ಸಮಾಜದ ಭಯ, ಜನರ ಮಾತು ಮತ್ತು ವಾಸ್ತವದ ನೆಪದಲ್ಲಿ ಆ ಗುರಿಯನ್ನು ಮರೆತುಬಿಡುತ್ತೇವೆ. ಆಗ ನಮ್ಮ ಮನಸ್ಸಿನಲ್ಲಿ ಒಂದು ಸುಳ್ಳು ಹುಟ್ಟಿಕೊಳ್ಳುತ್ತದೆ. ಅದನ್ನೇ ಆ ರಾಜ ಪ್ರಪಂಚದ ಅತಿದೊಡ್ಡ ಸುಳ್ಳು ಎಂದು ಕರೆಯುತ್ತಾನೆ. ಏನದು ಸುಳ್ಳು ಎಂದರೆ, ನಮ್ಮ ಜೀವನ ನಮ್ಮ ಕೈಯಲ್ಲಿ ಇಲ್ಲ, ಅದು ವಿಧಿಯಾಟ ಎಂಬ ಭಾವನೆ. ಆದರೆ ಸತ್ಯವೇನೆಂದರೆ, ಯಾರು ತಮ್ಮ ಜೀವನದ ಗುರಿಯನ್ನು ಮನಃಪೂರ್ವಕವಾಗಿ ಬಯಸುತ್ತಾರೋ ಇಡೀ ಬ್ರಹ್ಮಾಂಡವೇ ಅವರು ಆ ಗುರಿಯನ್ನು ತಲುಪಲು ಸಹಾಯ ಮಾಡುತ್ತದೆ. ಆ ವೃದ್ಧ ರಾಜನ ಮಾತುಗಳು ಸ್ಯಾಂಟಿಯಾಗೋನ ಎದೆಯಲ್ಲಿ ಹೊಸ ಕಿಚ್ಚು ಹಚ್ಚಿದವು. ಅವನು ತನ್ನ ಕುರಿಗಳನ್ನು ಮಾರಿ ಈಜಿಪ್ಟ್ಗೆ ಹೋಗಲು ನಿರ್ಧರಿಸಿದನು. ರಾಜನು ಅವನಿಗೆ ಉರಿಮ್ ಮತ್ತು ತಮಿಮ್ ಎಂಬ 2 ಕಲ್ಲುಗಳನ್ನು ನೀಡಿದನು. ಒಂದು ಕಪ್ಪು ಮತ್ತು ಇನ್ನೊಂದು ಬಿಳಿ ಬಣ್ಣದ ಕಲ್ಲು. ಯಾವಾಗ ನಿನಗೆ ನಿರ್ಧಾರ ತೆಗೆದುಕೊಳ್ಳಲು ಗೊಂದಲವಾಗುತ್ತದೆಯೋ ಆಗ ಈ ಕಲ್ಲುಗಳನ್ನು ಬಳಸು. ಜೊತೆಗೆ ಶಕುನಗಳನ್ನು ಗಮನಿಸುವುದನ್ನು ಕಲಿ ಎಂದು ರಾಜನು ಸಲಹೆ ನೀಡಿದನು. ಪ್ರಪಂಚವು ಶಕುನ ಮೂಲಕ ನಮ್ಮೊಂದಿಗೆ ಮಾತನಾಡುತ್ತದೆ ಎಂಬುದು ಇದರ ಅರ್ಥ. ತನ್ನ ಪ್ರೀತಿಯ ಕುರಿಗಳನ್ನು ಮಾರಿ ಬಂದ ಹಣದೊಂದಿಗೆ ಸ್ಯಾಂಟಿಯಾಗೋ ಆಫ್ರಿಕಾ ಖಂಡದ ಟ್ಯಾಂಜರ್ ಎಂಬ ಪಟ್ಟಣಕ್ಕೆ ಬಂದನು. ಅಲ್ಲಿನ ಭಾಷೆ, ಅಲ್ಲಿನ ಜನ, ಅಲ್ಲಿನ ಸಂಸ್ಕೃತಿ ಎಲ್ಲವೂ ಅವನಿಗೆ ಹೊಸದಾಗಿತ್ತು. ಒಂದು ಬಾರ್ನಲ್ಲಿ ಕುಳಿತಿದ್ದಾಗ ಅವನಿಗೆ ಸ್ಪ್ಯಾನಿಷ್ ಭಾಷೆ ಮಾತನಾಡಬಲ್ಲ ಒಬ್ಬ ವ್ಯಕ್ತಿಯ ಪರಿಚಯವಾಯಿತು. ಸ್ಯಾಂಟಿಯಾಗೋ ಅವನನ್ನು ನಂಬಿ ತನಗೆ ಪಿರಮಿಡ್ಗಳಿಗೆ ಹೋಗಲು ದಾರಿ ತೋರಿಸುವಂತೆ ಕೇಳಿಕೊಂಡು ತನ್ನಲ್ಲಿದ್ದ ಎಲ್ಲಾ ಹಣವನ್ನು ಆತನ ಕೈಗಿತ್ತನು. ಆದರೆ ಆ ವ್ಯಕ್ತಿ ಮೋಸಗಾರನಾಗಿನು. ಜನನಿಬಿಡ ಮಾರುಕಟ್ಟೆಯಲ್ಲಿ ಹಣದೊಂದಿಗೆ ಮಾಯವಾದನು. ಕ್ಷಣಾರ್ಧದಲ್ಲಿ ಸ್ಯಾಂಟಿಯಾಗೋ ನಿರ್ಗತಿಕನಾದನು. ಅವನ ಹತ್ತಿರ ಹಣವೂ ಇಲ್ಲ, ಊರಿಗೆ ಹಿಂತಿರುಗಲು ದಾರಿಯೂ ಇಲ್ಲ. ಅವನು ಅತ್ತು ಕರೆದನು. ತಾವು ಮಾಡಿದ ತಪ್ಪಿಗೆ ಮರುಗಿದನು. ಆದರೆ ಆಗ ಅವನ ಜೇಬಿನಲ್ಲಿದ್ದ ಆ 2 ಕಲ್ಲುಗಳು ಅವನಿಗೆ ರಾಜನ ಮಾತುಗಳನ್ನು ನೆನಪಿಸಿದವು. ನಾನು ನನ್ನ ಪರಿಸ್ಥಿತಿಯಲ್ಲಿ ಪಶುವಾಗುವ ಬದಲು ನಿಧಿಯನ್ನು ಹುಡುಕ ಹೊರಟ ಸಾಹಸಿಯಾಗ್ತೇನೆ ಎಂದು ಅವನು ದೃಢ ಸಂಕಲ್ಪ ಮಾಡಿದನು. ಇದು ನಮಗೆ ಕಲಿಸುವ ಪಾಠವೇನೆಂದರೆ, ನಮ್ಮ ದೃಷ್ಟಿಕೋನವನ್ನು ಬದಲಾಯಿಸಿಕೊಂಡರೆ ಕಷ್ಟಗಳು ಕೂಡ ಸವಾಲುಗಳಾಗಿ ಕಾಣುತ್ತವೆ. ಹಸಿವಿನಿಂದ ಬಳಲುತ್ತಿದ್ದ ಸ್ಯಾಂಟಿಯಾಗೋ ಅಲ್ಲಿ ಒಬ್ಬ ಸ್ಫಟಿಕದ ವ್ಯಾಪಾರಿಯ ಅಂಗಡಿಗೆ ಹೋದನು. ಆ ಅಂಗಡಿ ಬಿಟ್ಟ ಮೇಲಿತು ಮತ್ತು ಅಲ್ಲಿ ವ್ಯಾಪಾರ ತೀರಾ ಕಣಿಯಿತು. ಸ್ಯಾಂಟಿಯಾಗೋ ತಾನು ಅಂಗಡಿಯ ಗಾಜುಗಳನ್ನು ಸ್ವಚ್ಛಗೊಳ್ಳುವುದಾಗಿ ಮತ್ತು ಅದಕ್ಕೆ ಪ್ರತಿಯಾಗಿ ಊಟ ನೀಡುವಂತೆ ಕೇಳಿದನು. ಅವನು ಗಾಜುಗಳನ್ನು ಒರೆಸುತ್ತಿದ್ದಂತೆಯೇ 2 ಗ್ರಾಹಕರು ಬಂದು ಸ್ಫಟಿಕದ ಪಾತ್ರೆಗಳನ್ನು ಖರೀದಿಸಿದರು.
ಇದನ್ನು ಕಂಡ ವ್ಯಾಪಾರಿಗೆ ಈ ಹುಡುಗ ಅಷ್ಟು ತರುವವನು ಎಂದು ಅನ್ನಿಸಿತು. ಅವನು ಸ್ಯಾಂಟಿಯಾಗೋಗೆ ತನ್ನ ಅಂಗಡಿಯಲ್ಲಿ ಕೆಲಸ ನೀಡಿದನು. ಸ್ಯಾಂಟಿಯಾಗೋ ಆ ಅಂಗಡಿಯಲ್ಲಿ ಸುಮಾರು 1 ವರ್ಷದ ಕಾಲ ಕೆಲಸ ಮಾಡಿದನು. ಅವನು ಕೇವಲ ಕೆಲಸಗಾರನಾಗಿರಲಿಲ್ಲ, ಆತ ಅಂಗಡಿಯ ಅಭಿವೃದ್ಧಿಗೆ ಹೊಸ ಹೊಸ ಉಪಾಯಗಳನ್ನು ನೀಡಿದನು. ಬೆಟ್ಟದ ಮೇಲೆ ಹತ್ತಿ ಬರುವ ಜನರಿಗೆ ಬಾಯಾರಿಕೆಯಾಗಿರುತ್ತದೆ. ನಾವು ಅವರಿಗೆ ಈ ಸುಂದರವಾದ ಸ್ಫಟಿಕದ ಲೋಟಗಳಲ್ಲಿ ಪುದೀನಾ ಚಹಾವನ್ನು ನೀಡಲು ಸಲಹೆ ನೀಡಿದನು. ವ್ಯಾಪಾರಿ ಆರಂಭದಲ್ಲಿ ಹಿಂಜರಿದರೂ ನಂತರ ಒಪ್ಪಿದನು. ಈ ಉಪಾಯ ಅದ್ಭುತವಾಗಿ ಕೆಲಸ ಮಾಡಿತು. ಅಂಗಡಿ ಜನರಿಂದ ತುಂಬಿ ಹೋಯಿತು. ವ್ಯಾಪಾರಿಯ ಲಾಭ ಹೆಚ್ಚಾಯಿತು. ಈ ಸಮಯದಲ್ಲಿ ನಾವು ಮಕ್ತೂಬ್ ಎಂಬ ಪದದ ಪರಿಚಯ ಮಾಡಿಕೊಳ್ಳುತ್ತೇವೆ. ಆ ವ್ಯಾಪಾರಿ ಆಗಾಗ ಮಕ್ತೂಬ್ ಎನ್ನುತ್ತಿದ್ದನು. ಇದರ ಅರ್ಥ ಎಲ್ಲವೂ ಬರೆಯಲ್ಪಟ್ಟಿದೆ ಎಂದು. ಅಂದರೆ ನಮ್ಮ ಜೀವನದಲ್ಲಿ ನಡೆಯುವ ಎಲ್ಲವೂ ಈಗಾಗಲೇ ವಿಧಿಯಿಂದ ನಿರ್ಧರಿಸಲ್ಪಟ್ಟಿದೆ. ಆದರೆ ಆ ವಿಧಿಯನ್ನು ನಾವು ನಮ್ಮ ಶ್ರಮದಿಂದ ಸಾರ್ಥಕಗೊಳಿಸಬೇಕು. ಆ ವ್ಯಾಪಾರಿಗೂ ಮೆಕ್ಕಾಗೆ ಹೋಗುವ ಕನಸಿತ್ತು. ಆದರೆ ಅವನು ಎಂದಿಗೂ ಹೋಗಲಿಲ್ಲ, ಏಕೆಂದರೆ ಕನಸು ನನಸಾದ ಮೇಲೆ ಬದುಕಲು ಗುರಿ ಇರುವುದಿಲ್ಲ ಎಂಬ ಭಯ ಅವನಲ್ಲಿತ್ತು. ಕೆಲವರು ಕನಸನ್ನು ನನಸು ಮಾಡಿಕೊಳ್ಳುವುದಕ್ಕಿಂತ ಕನಸು ಕಾಣುವುದರಲ್ಲೇ ಹೆಚ್ಚು ಸಂತೋಷಪಡುತ್ತಾರೆ ಎಂಬುದು ಇಲ್ಲಿನ ವಿಪರ್ಯಾಸ. 1 ವರ್ಷದ ನಂತರ ಸ್ಯಾಂಟಿಯಾಗೋ ಬಳಿ ಸಾಕಷ್ಟು ಹಣವಿತ್ತು. ಅವನು ಈಗ ಮತ್ತೆ ಸ್ಪೇನ್ ದೇಶಕ್ಕೆ ಹೋಗಿ ಮೊದಲಿಗಿಂತ ಹೆಚ್ಚು ಕುರಿಗಳನ್ನು ಖರೀದಿಸಿ ನೆಮ್ಮದಿಯಿಂದ ಇರಬಹುದಿತ್ತು. ಆದರೆ ಅವನ ಮನಸ್ಸು ಅವನನ್ನು ಚುಚ್ಚುತ್ತಿತ್ತು. ತಾನು ಮನೆಯನ್ನು ಬಿಟ್ಟು ಬಂದಿದ್ದು ಪಿಗಾಹಿಯಾಗುವುದಕ್ಕಲ್ಲ, ಪಿರಮಿಡ್ಗಳನ್ನು ನೋಡುವುದಕ್ಕೆ ಎಂಬ ಸತ್ಯ ಅವನಿಗೆ ಅರಿವಾಯಿತು. ಅವನು ಮತ್ತೆ ರಿಸ್ಕ್ ತೆಗೆದುಕೊಳ್ಳಲು ನಿರ್ಧರಿಸಿದನು. ಹಣವನ್ನೆಲ್ಲ ತೆಗೆದುಕೊಂಡು ಮರುಭೂಮಿಯನ್ನು ದಾಟಿ ಈಜಿಪ್ಟ್ ಕಡೆಗೆ ಹೋಗುವ ಒಂದು ಕ್ಯಾರ್ವಾನ್, ಅಂದರೆ ಒಂಟೆಗಳ ಗುಂಪನ್ನು ಸೇರಿಕೊಂಡನು. ಆ ಕ್ಯಾರ್ವಾನ್ನಲ್ಲಿ ಸ್ಯಾಂಟಿಯಾಗೋಗೆ ಒಬ್ಬ ಇಂಗ್ಲಿಷ್ ವ್ಯಕ್ತಿಯ ಪರಿಚಯವಾಯಿತು. ಆತ ರಸವಿದ್ಯೆ ಅಥವಾ ಅಲ್ಕೆಮಿಯನ್ನು ಕಲಿಯಲು ಹೊರಟಿದ್ದನು. ಸೀಸದಂತಹ ಕೀಳು ಲೋಹವನ್ನು ಬಂಗಾರವನ್ನಾಗಿ ಬದಲಾಯಿಸುವ ವಿದ್ಯೆಯೇ ಅಲ್ಕೆಮಿ. ಆ ಇಂಗ್ಲಿಷ್ ವ್ಯಕ್ತಿಯ ಬಳಿ ರಾಶಿ ರಾಶಿ ಪುಸ್ತಕಗಳಿದ್ದವು. ಆದರೆ ಆತ ಪ್ರಕೃತಿಯನ್ನು ಗಮನಿಸುವ ಬದಲು ಯಾವಾಗಲೂ ಪುಸ್ತಕದಲ್ಲೇ ಮುಳುಗಿರುತ್ತಿದ್ದನು. ಸ್ಯಾಂಟಿಯಾಗೋ ಮತ್ತು ಆ ವ್ಯಕ್ತಿ ಸ್ನೇಹಿತರಾದರು. ಸ್ಯಾಂಟಿಯಾಗೋ ಪುಸ್ತಕಗಳಿಗಿಂತ ಹೆಚ್ಚಾಗಿ ಮರುಭೂಮಿಯ ಮೌನ, ಒಂಟೆಗಳ ನಡೆ ಮತ್ತು ಗಾಳಿಯ ದಿಕ್ಕನ್ನು ಗಮನಿಸುವುದರ ಮೂಲಕ ಹೆಚ್ಚು ಜ್ಞಾನ ಸಂಪಾದಿಸಿದನು. ಅವರ ಪ್ರಯಾಣ ಸಾಗುತ್ತಿದ್ದಂತೆ ಮರುಭೂಮಿಯಲ್ಲಿ ಬುಡಕಟ್ಟುಗಳ ನಡುವೆ ಯುದ್ಧ ಆರಂಭವಾಯಿತು ಎಂಬ ಸುದ್ದಿ ಬಂತು. ಸುರಕ್ಷತೆಯ ದೃಷ್ಟಿಯಿಂದ ಕ್ಯಾರವಾನ್ ಅಲ್ಫಯುಮ್ ಎಂಬ ಒಂದು ದೊಡ್ಡ ಓಯಸಿಸ್ನಲ್ಲಿ ತಂಗಬೇಕಾಯಿತು. ಓಯಸಿಸ್ ಎಂದರೆ ಮರುಭೂಮಿಯ ನಡುವೆ ನೀರು ಮತ್ತು ಮರಗಳಿರುವ ತಾಣ. ಅಲ್ಲಿ ಯುದ್ಧದ ನಿಯಮಗಳು ಅನ್ವಯಿಸುವುದಿಲ್ಲ. ಅಲ್ಲಿ ಸ್ಯಾಂಟಿಯಾಗೋಗೆ ಫಾತಿಮಾ ಎಂಬ ಸುಂದರವಾದ ಹುಡುಗಿಯ ಪರಿಚಯವಾಯಿತು. ಫಾತಿಮಾಳನ್ನು ನೋಡಿದ ತಕ್ಷಣ ಸ್ಯಾಂಟಿಯಾಗೋಗೆ ತಾನು ಹುಡುಕುತ್ತಿದ್ದ ಇನ್ನೊಂದು ಭಾಗ ಸಿಕ್ಕಿದ ಅನುಭವವಾಯಿತು. ಇದನ್ನು ಲವ್ ಎಟ್ ಫಸ್ಟ್ ಸೈಟ್ ಎನ್ನಬಹುದು. ಆದರೆ ಪುಸ್ತಕದಲ್ಲಿ ಇದನ್ನು ಪ್ರಪಂಚದ ಭಾಷೆ ಎಂದು ಕರೆಯಲಾಗಿದೆ. ಯಾವ ಭಾಷೆಯ ಹಂಗಿಲ್ಲದೆ ಅರ್ಥವಾಗುವ ಏಕೈಕ ಭಾಷೆ ಎಂದರೆ ಪ್ರೀತಿ. ಸ್ಯಾಂಟಿಯಾಗೋ ಪ್ರತಿದಿನ ಅವಳನ್ನು ಭೇಟಿಯಾಗತೊಡಗಿದನು. ಅವನು ಅವಳಿಗೆ ತನ್ನ ಕನಸಿನ ಬಗ್ಗೆ, ನಿಧಿಯ ಬಗ್ಗೆ ಹೇಳಿದನು. ತಾನು ಇಲ್ಲೇ ಉಳಿದು ಅವಳನ್ನು ಮದುವೆಯಾಗಲು ಇಷ್ಟಪಡುವುದಾಗಿ ತಿಳಿಸಿದನು. ಆದರೆ ಫಾತಿಮಾ ಒಬ್ಬ ಬುದ್ಧಿವಂತ ಹೆಣ್ಣುಮಗಳು. ಅವಳು ಹೇಳಿದಳು, ನಾನು ಮರುಭೂಮಿಯ ಮಗಳು. ನಾನು ನಿನಗಾಗಿ ಕೇಳಬಲ್ಲೆ. ನೀನು ನಿನ್ನ ಕನಸನ್ನು ಹುಡುಕಿಕೊಂಡು ಹೋಗು. ಒಂದು ವೇಳೆ ನೀನು ಹಿಂತಿರುಗಿ ಬಂದರೆ ನೀನು ನಿಜವಾಗಿಯೂ ನನ್ನವನು. ಬರಲ್ಲವೆಂದರೆ ಅದು ಕೇವಲ ಕ್ಷಣಿಕ ಆಕರ್ಷಣೆ ಅಷ್ಟೇ ಎಂದಳು. ನಿಜವಾದ ಪ್ರೀತಿ ಎಂದಿಗೂ ಒಬ್ಬ ವ್ಯಕ್ತಿಯ ಕನಸಿಗೆ ಅಡ್ಡಿಯಾಗುವುದಿಲ್ಲ, ಬದಲಾಗಿ ಪ್ರೋತ್ಸಾಹ ನೀಡುತ್ತೆ ಎಂಬುದು ಇಲ್ಲಿನ ಮಹಾನ್ ಪಾಠ. ಸ್ಯಾಂಟಿಯಾಗೋ ಓಯಸಿಸ್ನಲ್ಲಿ ಅಲೆದಾಡುತ್ತಿರುವಾಗ ಆಕಾಶದಲ್ಲಿ 2 ಹದ್ದುಗಳು ಕಾದಾಡುತ್ತಿರುವುದನ್ನು ನೋಡಿದನು. ತಕ್ಷಣ ಅವನ ಮನಸ್ಸಿಗೆ ಇದೊಂದು ಶಕುನ ಎಂದು ಅನ್ನಿಸಿತು. ಓಯಸಿಸ್ನ ಮೇಲೆ ಶತ್ರುಗಳು ದಾಳಿ ಮಾಡಲಿದ್ದಾರೆ ಎಂಬ ಮುನ್ಸೂಚನೆ ಅದು. ಅವನು ತಕ್ಷಣ ಅಲ್ಲಿನ ನಾಯಕರಿಗೆ ಈ ವಿಷಯ ತಿಳಿಸಿದನು. ಅವರು ಇವನ ಮಾತನ್ನು ನಂಬಿ ಯುದ್ಧಕ್ಕೆ ಸಿದ್ಧರಾದರು. ಮರುದಿನ ನಿಜವಾಗಿಯೂ ಶತ್ರುಗಳು ದಾಳಿ ಮಾಡಿದರು ಮತ್ತು ಸ್ಯಾಂಟಿಯಾಗೋನ ಎಚ್ಚರಿಕೆಯಿಂದಾಗಿ ಓಯಸಿಸ್ನ ಜನರು ಗೆದ್ದರು. ಈ ಘಟನೆಯ ನಂತರ ಸ್ಯಾಂಟಿಯಾಗೋಗೆ ತಪ್ಪು ಕುರಿಯಲು ಬಂದ ಒಬ್ಬ ನಿಗೂಢ ವ್ಯಕ್ತಿಯ ಭೇಟಿಯಾಯಿತು. ಆತನೇ ದ ಅಲ್ಕೆಮಿಸ್ಟ್. ಆತ ಸ್ಯಾಂಟಿಯಾಗೋನ ಧೈರ್ಯವನ್ನು ಮೆಚ್ಚಿದನು. ನೀವು ಇಲ್ಲೇ ಉಳಿದರೆ ಶ್ರೀಮಂತನಾಗುತ್ತೀಯಾ, ಫಾತಿಮಾಳ ಜೊತೆ ಸುಖವಾಗಿರುತ್ತೀಯಾ, ಆದರೆ ನಿನ್ನ ಗುರಿಯನ್ನು ತಲುಪದ ಕೊರಗು ನಿನ್ನನ್ನು ಜೀವನ ಪೂರ್ತಿ ಕಾಡುತ್ತದೆ ಎಂದು ಎಚ್ಚರಿಸಿದನು. ಕೊನೆಗೆ ಸ್ಯಾಂಟಿಯಾಗೋ ಫಾತಿಮಾಳಿಗೆ ವಿದಾಯ ಹೇಳಿ ಅಲ್ಕೆಮಿಸ್ಟ್ನ ಜೊತೆ ಪಿರಮಿಡ್ಗಳ ಕಡೆಗೆ ಪ್ರಯಾಣ ಬೆಳೆಸಿದನು. ದಾರಿಯಲ್ಲಿ ಅಲ್ಕೆಮಿಸ್ಟ್ ಸ್ಯಾಂಟಿಯಾಗೋಗೆ ಹೃದಯದ ಮಾತನ್ನು ಕೇಳುವುದನ್ನು ಕಲಿಸಿದನು. ನಮ್ಮ ಹೃದಯಕ್ಕೆ ನಮ್ಮ ಎಲ್ಲಾ ರಹಸ್ಯಗಳು ತಿಳಿದಿರ್ತವೆ, ಆದರೆ ನಾವು ಅದಕ್ಕೆ ಕಿವಿಗುವುದಿಲ್ಲ. ಭಯಪಡುವುದು ಸಹಜ, ಆದರೆ ಭಯದ ಕಾರಣದಿಂದ ಕನಸನ್ನು ಬಿಡಬಾರದು. ಏಕೆಂದರೆ ಸೋಲಿನ ನೋವಿಗಿಂತ ಸೋಲುವೆನೇನೋ ಎಂಬ ಭಯ ಮನುಷ್ಯನನ್ನು ಹೆಚ್ಚು ಕೊಲ್ಲುತ್ತದೆ. ಸ್ಯಾಂಟಿಯಾಗೋ ತನ್ನ ಭಯವನ್ನು ಗೆದ್ದು ಮುನ್ನಡೆಯುವುದನ್ನು ಕಲಿತನು. ಒಂದು ಹಂತದಲ್ಲಿ ಅವರು ಒಂದು ಕ್ರೂರಿ ಬುಡಕಟ್ಟು ಪಡೆಯ ಕೈಗೆ ಸಿಕ್ಕಿಬಿದ್ದರು. ಅವರು ಇವರಿಬ್ಬರನ್ನು ಗೂಢಚಾರರು ಎಂದು ಭಾವಿಸಿಕೊಳ್ಳಲು ಮುಂದಾದರು. ಆಗ ಅಲ್ಕೆಮಿಸ್ಟ್ ಒಂದು ನಾಟಕವಾಡಿದನು. ನನ್ನ ಜೊತೆಗಿರುವ ಈ ಹುಡುಗನಿಗೆ ಗಾಳಿಯಾಗಿ ಬದಲಾಗುವ ಶಕ್ತಿ ಇದೆ, ಅವನಿಗೆ 3 ದಿನ ಸಮಯ ಕೊಡಿ ಎಂದು ಹೇಳಿದನು. ಸ್ಯಾಂಟಿಯಾಗೋಗೆ ಎದೆ ಬಡಿತ ಜೋರಾಯಿತು. ತನಗೆ ಅಂತಹ ಯಾವ ಶಕ್ತಿಯೂ ಇಲ್ಲ ಎಂದು ಅವನು ಅಲ್ಕೆಮಿಸ್ಟ್ಗೆ ಹೇಳಿದನು. ಆದರೆ ಅಲ್ಕೆಮಿಸ್ಟ್, ನೀನು ಬ್ರಹ್ಮಾಂಡದ ಭಾಷೆಯನ್ನು ಬಲ್ಲವನು, ನಿನಗೆ ಇದು ಸಾಧ್ಯ ಎಂದು ಹೇಳಿ ಸುಮ್ಮನಾದನು. 3 ದಿನಗಳ ಕಾಲ ಸ್ಯಾಂಟಿಯಾಗೋ ಮರುಭೂಮಿ ಮೌನದಲ್ಲಿ ಧ್ಯಾನ ಮಾಡಿದನು. 3ನೇ ದಿನ ಅವನು ಗಾಳಿಯ ಜೊತೆ
ಸೂರ್ಯನ ಜೊತೆ ಮತ್ತು ದೇವರ ಜೊತೆ ಸಂವಾದ ನಡೆಸಿದನು. ಇದು ಕಾದಂಬರಿಯ ಅತ್ಯಂತ ರೋಚಕ ಭಾಗ. ಅವನು ಅರಿತುಕೊಂಡ ಸತ್ಯವೇನೆಂದರೆ, ಈ ಜಗತ್ತಿನಲ್ಲಿರುವ ಪ್ರತಿಯೊಂದು ವಸ್ತುವು, ಅದು ಕಲ್ಲಾಗಿರಲಿ, ಮರಳಾಗಿರಲಿ ಅಥವಾ ಮನುಷ್ಯನಾಗಿರಲಿ, ಎಲ್ಲವೂ ಒಂದೇ ಆತ್ಮದ ಭಾಗ. ಇದನ್ನು ಸೋಲ್ ಆಫ್ ದ ವರ್ಲ್ಡ್ ಅಥವಾ ಜಗತ್ತಿನ ಆತ್ಮ ಎಂದು ಕರೆಯುತ್ತಾರೆ. ಯಾವಾಗ ನಾವು ಈ ಸತ್ಯವನ್ನು ತಿಳಿಯುತ್ತೇವೋ ಆಗ ನಮಗೆ ಅಸಾಧ್ಯವಾದದ್ದು ಯಾವುದೂ ಇರುವುದಿಲ್ಲ. ಅಂದು ಎದ್ದ ಪ್ರಚಂಡ ಬಿರುಗಾಳಿಗೆ ಆ ಬುಡಕಟ್ಟು ಜನ ಬೆದರಿದರು. ಸ್ಯಾಂಟಿಯಾಗೋ ತಾನು ನಿಂತಿದ್ದ ಜಾಗದಿಂದ ಮಾಯವಾಗಿ ಇನ್ನೊಂದಕ್ಕೆ ಪ್ರತ್ಯಕ್ಷನಾದನು. ಇದನ್ನು ಪವಾಡ ಎನ್ನುವುದಕ್ಕಿಂತ ಮನಸ್ಸಿನ ಶಕ್ತಿ ಎನ್ನಬಹುದು. ಅವರಿಬ್ಬರೂ ಬಿಡುಗಡೆಯಾದರು. ಅಲ್ಕೆಮಿಸ್ಟ್ ಸ್ಯಾಂಟಿಯಾಗೋಗೆ ವಿದಾಯ ಹೇಳುವ ಸಮಯ ಬಂತು. ಅವನು ಒಂದು ಮಠದಲ್ಲಿ ಸೀಸವನ್ನು ಚಿನ್ನವನ್ನಾಗಿ ಪರಿವರ್ತಿಸಿ ಅದರಲ್ಲಿ ಒಂದು ಭಾಗವನ್ನು ಸ್ಯಾಂಟಿಯಾಗೋಗೆ ನೀಡಿ, ಇನ್ನುಳಿದ ದಾರಿಯನ್ನು ನೀನು ಒಬ್ಬನೇ ಕ್ರಮಿಸಬೇಕು ಎಂದು ಹೇಳಿ ಹೊರಟು ಹೋದನು. ಸ್ಯಾಂಟಿಯಾಗೋ ಒಬ್ಬನೇ ಪ್ರಯಾಣಿಸಿ ಕೊನೆಗೂ ಆ ಬೃಹತ್ ಪಿರಮಿಡ್ಗಳ ಎದುರು ನಿಂತನು. ಅವನ ಕಣ್ಣಲ್ಲಿ ಆನಂದ ಬಾಷ್ಪ ಹರಿಯಿತು. ಅವನು ಮರಳು ದಿಬ್ಬದ ಅಗೆಯಲು ಪ್ರಾರಂಭಿಸಿದನು. ಅಲ್ಲಿ ಅವನಿಗೆ ಸ್ಕ್ಯಾರಬ್ ಎಂಬ ಜೀರುಂಡೆ ಕಾಣಿಸಿತು. ಅದು ಅಲ್ಲಿನ ಪವಿತ್ರ ಶಕುನ. ಅವನು ಅಗೆಯುತ್ತಲೇ ಇದ್ದನು. ಆಗ ಅಲ್ಲಿಗೆ ಬಂದ ದರೋಡೆಕೋರರು ಅವನನ್ನು ಥಳಿಸಿ ಅವನ ಬಳಿ ಇದ್ದ ಚಿನ್ನವನ್ನೆಲ್ಲ ಕಿತ್ತುಕೊಂಡರು. ಸಾಯುವ ಸ್ಥಿತಿಯಲ್ಲಿದ್ದ ಸ್ಯಾಂಟಿಯಾಗೋ ತಾನು ನಿಧಿಗಾಗಿ ಅಗೆಯುತ್ತಿರುವುದಾಗಿ ಮತ್ತು ತನಗೆ ಬಿದ್ದ ಕನಸಿನ ಬಗ್ಗೆ ಹೇಳಿದನು. ಆಗ ದರೋಡೆಕೋರರ ನಾಯಕ ನಗುತ್ತಾ ಹೇಳಿದನು, ನೀನು ಎಂತಹ ಮೂರ್ಖ! ನನಗೂ ಕೂಡ ಇದೇ ರೀತಿ ಒಂದು ಕನಸು ಬಿದ್ದಿತ್ತು. ಸ್ಪೇನ್ ದೇಶದ ಯಾವುದೋ ಒಂದು ಪಾಳು ಬಿದ್ದ ಚರ್ಚ್ನಲ್ಲಿ ಸಿಕಾಮೋರ್ ಮರದ ಕೆಳಗೆ ಅಪಾರವಾದ ನಿಧಿಯಿದೆ ಎಂದು ಕನಸು ಬಂದಿತ್ತು. ಆದರೆ ನಾನು ನಿನ್ನಂತೆ ಕೇವಲ ಒಂದು ಕನಸಿಗಾಗಿ ಮರುಭೂಮಿಯನ್ನು ದಾಟಿ ಹೋಗುವಷ್ಟು ದಡ್ಡನಲ್ಲ ಎಂದು ಹೇಳಿ ಅವನನ್ನು ಬಿಟ್ಟು ಹೋದನು. ಸ್ಯಾಂಟಿಯಾಗೋ ನೋವಿನಲ್ಲೂ ಜೋರಾಗಿ ನಕ್ಕನು. ಅವನಿಗೆ ಈಗ ನಿಧಿ ಎಲ್ಲಿ ಎಂದು ಪಕ್ಕಾ ಖಚಿತವಾಗಿತ್ತು. ದೈವದ ಆಟವೇ ಹಾಗೆ. ಅವನು ಎಲ್ಲಿಂದ ತನ್ನ ಪ್ರಯಾಣ ಆರಂಭಿಸಿದ್ದನೋ ನಿಧಿ ಅಲ್ಲಿಯೇ ಇತ್ತು. ಅವನು ಕಷ್ಟಪಟ್ಟು ಸ್ಪೇನ್ಗೆ ಮರಳಿದನು. ಆ ಪಾಳು ಬಿದ್ದ ಚರ್ಚ್ನಲ್ಲಿದ್ದ ಸಿಕಾಮೋರ್ ಮರದ ಕೆಳಗೆ ಅಗೆದಾಗ ಅವನಿಗೆ ರಾಶಿ ರಾಶಿ ಬಂಗಾರ ಮತ್ತು ರತ್ನಗಳು ಸಿಕ್ಕವು. ನಿಧಿ ಅವನ ಕಾಲ ಬುಡದಲ್ಲೇ ಇತ್ತು. ಆದರೆ ಆ ನಿಧಿಯನ್ನು ಪಡೆಯಲು ಅವನು ಇಡೀ ಪ್ರಪಂಚವನ್ನು ಸುತ್ತಬೇಕಾಯಿತು. ಅವನು ಜಿಪ್ಸಿ ಮಹಿಳೆಗೆ ಕೊಟ್ಟ ಮಾತಿನಂತೆ 10 ಭಾಗವನ್ನು ನೀಡಲು ಹೊರಟನು. ನಂತರ ಗಾಳಿಯಲ್ಲಿ ತೂರಿ ಬಂದ ಫಾತಿಮಾಳ ಪರಿಮಳವನ್ನು ಆಸ್ವಾದಿಸಿದನು. ನಾನು ಬರುತ್ತಿದ್ದೇನೆ ಫಾತಿಮಾ ಎಂದು ಹೇಳುವುದರೊಂದಿಗೆ ಕಥೆ ಸುಖಾಂತ್ಯವಾಗುತ್ತದೆ. ಈ ಅದ್ಭುತ ಕಥೆಯಿಂದ ನಾವು ಕಲಿಯಬೇಕಾದ ಪ್ರಮುಖ ಜೀವನ ಪಾಠಗಳನ್ನು ಈಗ ನೋಡೋಣ. 1. ನಿಧಿ ನಿಮ್ಮಲ್ಲೇ ಇದೆ. ಸ್ಯಾಂಟಿಯಾಗೋ ಪ್ರಪಂಚವನ್ನೆಲ್ಲ ಸುತ್ತಿ ಕೊನೆಗೆ ತಾನು ಮಲಗಿದ್ದ ಜಾಗದಲ್ಲೇ ನಿಧಿಯನ್ನು ಕಂಡುಕೊಂಡನು. ಇದರ ಅರ್ಥ ನಾವು ಹುಡುಕುತ್ತಿರುವ ಸಂತೋಷ, ನೆಮ್ಮದಿ ಅಥವಾ ಯಶಸ್ಸು ಬೇರೆ ಎಲ್ಲಲ್ಲ, ಅದು ನಮ್ಮೊಳಗೆ ಇದೆ. ಆದರೆ ಅದನ್ನು ಕಂಡುಕೊಳ್ಳಲು ನಾವು ಅನುಭವಗಳೆಂಬ ಪ್ರಯಾಣ ಮಾಡಬೇಕಾಗುತ್ತದೆ. ಸ್ಯಾಂಟಿಯಾಗೋ ಆ ಪ್ರಯಾಣ ಮಾಡದಿದ್ದರೆ ಅವನಿಗೆ ಆ ನಿಧಿಯ ಮಹತ್ವ ತಿಳಿಯುತ್ತಿರಲಿಲ್ಲ. 2. ಬಿಗಿನರ್ಸ್ ಲಕ್ ಅಥವಾ ಆರಂಭಿಕರ ಅದೃಷ್ಟ. ನಾವು ಯಾವುದಾದರೂ ಹೊಸ ಕೆಲಸವನ್ನು ಶುರು ಮಾಡಿದಾಗ ಆರಂಭದಲ್ಲಿ ನಮಗೆ ಎಲ್ಲವೂ ಸುಲಭವಾಗಿ ಸಿಗುವಂತೆ ಭಾಸವಾಗುತ್ತದೆ. ಇದನ್ನು ಪ್ರಿನ್ಸಿಪಲ್ ಆಫ್ ಫೇವರಿಬಿಲಿಟಿ ಎಂದು ಕರೆಯುತ್ತಾರೆ. ಬ್ರಹ್ಮಾಂಡವು ನಮಗೆ ಆರಂಭದಲ್ಲಿ ಪ್ರೋತ್ಸಾಹ ನೀಡುತ್ತದೆ, ಆದರೆ ಮುಂದೆ ಹೋಗುತ್ತಾ ಕಷ್ಟಗಳು ಬರುತ್ತವೆ. ಆ ಕಷ್ಟಗಳನ್ನು ದಾಟಿದಾಗ ಮಾತ್ರ ಯಶಸ್ಸು ಸಿಗ್ತದೆ. 3. ಪರಿವರ್ತನೆ ಅಥವಾ ಅಲ್ಕೆಮಿ. ಕೇವಲ ಲೋಹವನ್ನು ಚಿನ್ನವನ್ನಾಗಿ ಮಾಡುವುದಷ್ಟೇ ಅಲ್ಕೆಮಿ ಅಲ್ಲ. ನಮ್ಮಲ್ಲಿರುವ ಭಯ, ಸಂಕೋಚ ಮತ್ತು ಅಜ್ಞಾನದಂತಹ ಕಲ್ಮಶಗಳನ್ನು ಸುಟ್ಟು ಹಾಕಿ ನಮ್ಮನ್ನು ನಾವು ಪರಿಶುದ್ಧ ಚಿನ್ನದಂತಹ ವ್ಯಕ್ತಿತ್ವವನ್ನಾಗಿ ರೂಪಿಸಿಕೊಳ್ಳುವುದೇ ನಿಜವಾದ ಅಲ್ಕೆಮಿ. ಸ್ಯಾಂಟಿಯಾಗೋ ಕುರಿಗಾಹಿಯಿಂದ ಜ್ಞಾನಿಯಾಗಿ ಬದಲಾದದ್ದೇ ನಿಜವಾದ ಪವಾಡ. 4. ಪ್ರಸ್ತುತ ಕ್ಷಣದಲ್ಲಿ ಬದುಕುವುದು. ಭವಿಷ್ಯದ ಬಗ್ಗೆ ಚಿಂತೆ ಮಾಡುತ್ತಾ ಅಥವಾ ಗತಕಾಲದ ಬಗ್ಗೆ ಕೊರಗುತ್ತಾ ಕೂತರೆ ಜೀವನ ಸಾಗುವುದಿಲ್ಲ. ಒಂಟೆ ನಡೆಸುವವನು ಹೇಳುವಂತೆ, ನಾನು ತಿನ್ನುವಾಗ ತಿನ್ನುತ್ತೇನೆ, ನಡೆಯುವಾಗ ನಡೆಯುತ್ತೇನೆ. ಈ ಕ್ಷಣದಲ್ಲಿ ಬದುಕುವುದೇ ನೆಮ್ಮದಿಯ ರಹಸ್ಯ. 5. ಸೋಲಿನ ಭಯ. ಸೋಲಿಗಿಂತ ಸೋಲಿನ ಭಯವೇ ಮನುಷ್ಯನನ್ನು ಹೆಚ್ಚು ಕುಗ್ಗಿಸುತ್ತದೆ. ನಾವು ರಿಸ್ಕ್ ತೆಗೆದುಕೊಳ್ಳಲು ಹೆದರುತ್ತೇವೆ, ಆದರೆ ರಿಸ್ಕ್ ತೆಗೆದುಕೊಳ್ಳದೆ ಹೋದರೆ ಜೀವನದಲ್ಲಿ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ. ಭಯವನ್ನು ಎದುರಿಸಿದಾಗಲೇ ನಿಜವಾದ ಜೀವನ ದರ್ಶನವಾಗುತ್ತದೆ. ಸ್ನೇಹಿತರೆ, ಸ್ಯಾಂಟಿಯಾಗೋನ ಕಥೆ ನಿಮ್ಮಲ್ಲೂ ಕನಸು ಕಾಣುವ ಧೈರ್ಯವನ್ನು ತುಂಬಿದೆ ಎಂದು ಭಾವಿಸುತ್ತೇನೆ. ನೆನಪಿಡಿ, ನೀವು ಏನನ್ನಾದರೂ ಮನಃಪೂರ್ವಕವಾಗಿ ಬಯಸಿದರೆ ಇಡೀ ಬ್ರಹ್ಮಾಂಡವೇ ಅದನ್ನು ನಿಮಗೆ ದೊರಕಿಸಿಕೊಡಲು ನಿಮ್ಮ ಜೊತೆ ನಿಲ್ಲುತ್ತದೆ. ನಿಮ್ಮ ಜೀವನದ ಪರ್ಸನಲ್ ಲೆಜೆಂಡ್ ಯಾವುದು? ನಿಮ್ಮ ಕನಸು ಏನು? ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಪುಸ್ತಕಧಾರೆ ವಾಹಿನಿಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಅದ್ಭುತ ಪುಸ್ತಕದ ಪರಿಚಯದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಓದುತ್ತೀರಿ, ಬೆಳೆಯುತ್ತೀರಿ. ಧನ್ಯವಾದಗಳು.